ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸಂಜೆ ಕೆಲಸ ಎಲ್ಲ ಮುಗಿಸ್ದು ಪಾತ್ರೆ ಎಲ್ಲ ಇತ್ತು, ಸ್ವಲ್ಪ ಎಲ್ಲ ತೊಳೆದು ಅಡುಗೆ ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಿದೆ. ಹಂಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡೋಣ ಅಂತ ಬಂದೆ. ಏನು ಅಡುಗೆ ಮಾಡೋದಪ್ಪ ಅನ್ನುವಾಗ ಸ್ವಲ್ಪ ರವೆ ಎತ್ತಿಟ್ಟಿದ್ದೆ. ರವೆನ ಹಂಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡೆ. ಸ್ವಲ್ಪ ಚಿಕ್ಕದಾಗಿ ಒಂದು 2 ಲೋಟದಷ್ಟು, 1 ಲೋಟದಷ್ಟು ರವೆ ಇತ್ತು. ಹಂಗೆ ಉಪ್ಪಿಟ್ಟು ಮಾಡಿಬಿಡೋಣ, ಸುಮ್ಮನೆ ಈಚೆ ಇಟ್ಬಿಟ್ರೆ ಹುಳ ಆಗಿಬಿಡುತ್ತೆ ರವೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬಾಣಲಿಗೆ ಎಣ್ಣೆ ಬಿಡ್ತಾಯಿದ್ದೀನಿ. ಉಪ್ಪಿಟ್ಟು ಜಾಸ್ತಿ ಮಾಡಲ್ವಲ್ಲ, ಅಪರೂಪ ಉಪ್ಪಿಟ್ಟು ಮಾಡೋದು. ಯಾಕಂದರೆ ನನ್ನ ಮಗ ತಿನ್ನಲ್ಲ ಜಾಸ್ತಿ, ಹಂಗಾಗಿ ನಾನೇ ತಿನ್ನಬೇಕು. ಅದಕ್ಕೆ ನಾನು ಒಬ್ಳಿಗೋಸ್ಕರ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಮಾಡಲ್ಲ. ಅವನು ತಿನ್ನಲ್ಲ ಜಾಸ್ತಿ. ಅವಲಕ್ಕಿ ಇತ್ತು, ಮಾಡ್ಬೋದಾಗಿತ್ತು. ಅದು ಕಡಲೆ ಬೀಜ 2 ಖಾಲಿಯಾಗಿತ್ತು. ಹಾಗಾಗಿ ನಾನು ಅವಲಕ್ಕಿ ಮಾಡೋಕ್ಕೆ ಹೋಗಲಿಲ್ಲ. ಉಪ್ಪಿಟ್ಟೆ ಮಾಡೋಣ ಅಂದ್ಬಿಟ್ಟು ರವೆ ವೇಸ್ಟ್. ಅವಲಕ್ಕಿ ಆದರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ, ರವೆ ಇರಲ್ಲ. ಅದಕ್ಕೇ ಹುಳ ಆಗಿಬಿಡುತ್ತೆ ಅಂತ ಯಾಕೆ ವೇಸ್ಟ್ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಇತ್ತೀಚೆಗೆ ನನಗೇನಾನ ವೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ವೇಸ್ಟ್ ಮಾಡಿ, ಎಲ್ಲಿಂದ ಬರುತ್ತಲ್ವ, ಎಲ್ಲ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಕೊಟ್ಟು ತಂದಿರ್ತೀವಿ. ಇವಾಗ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಮಾಡ್ತಾಯಿದ್ದೀನಿ. ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಉಡುಸ್ಲಮ್ಮನ ದೇವಸ್ಥಾನ ಅಂತ ಒಂದು ವೀಡಿಯೋ ಮಾಡಿದ್ದೆ. ನನಗೆ ತುಂಬ ಬೇಜಾರಾಗ್ತೈತೆ ನನಗೆ ನಿಜವಾಗ್ಲೂ. ವೀಡಿಯೋ ನೋಡ್ತಾರೆ, ದಯವಿಟ್ಟು ಲೈಕ್ ಮಾಡಲ್ಲ. ಯಾಕೆ? ಅಲ್ಲೇನಾದರೂ ನಾನು ತಪ್ಪು ಮಾತಾಡಿದರೆ ಕಮೆಂಟ್ ಮಾಡಲಿ ಅಲ್ವಾ. ನಿಜವಾಗ್ಲೂ ಹೇಳ್ಬೇಕಾದ್ರೆ ವೀಡಿಯೋ ಆ ಥರ ಎಲ್ಲ ವೀಡಿಯೋ ಮಾಡಿದಾಗ ಒಂದು ಸಪೋರ್ಟ್ ಮಾಡಬೇಕಲ್ವ ಜನಗಳು. ನಾನು ತುಂಬ ಖುಷಿಯಿಂದ ವೀಡಿಯೋ ಮಾಡಿದ್ದು. ಯಾಕಂದರೆ ಅಲ್ಲಿ ಆ ಥರ ಇದ್ದಿದ್ದಕ್ಕೆ ನಾನು ಆ ಥರ ಎಲ್ಲ ನೋಡಿ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಾನು ವೀಡಿಯೋಗೆ ಸುಮಾರು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಬಟ್ ಒಂದೊಂದು ವೀಡಿಯೋಗಳು ಯಾಕೋ ನನಗೆ ವ್ಯೂಸ್ ಓಡಲ್ಲ. ಯಾರಾದರೂ ಗೊತ್ತಿದ್ದರೆ, ಯೂಟ್ಯೂಬರ್ ಯಾರಾದರೂ ಗೊತ್ತಿದ್ರೆ ವ್ಯೂಸ್ ಓಡೋದು ಯಾವ ಥರ ಏನು ಅಂತ ನನಗೆ ಸ್ವಲ್ಪ ಹೇಳಿ. ಯಾಕಂದರೆ ಯೂಟ್ಯೂಬಲ್ಲಿ ನನಗೆ ಅಷ್ಟೊಂದಾಗಿ ನಾನು ಕಲಿತಿಲ್ಲ. ಇದನ್ನು ನಾನು ಹೇಳಿದ್ದೀನಿ ಸುಮಾರು ವೀಡಿಯೋದಲ್ಲಿ. ನಾನು ಮೊದಲನೇ ಮೆಟ್ಲು ಹತ್ತಿದ್ದೀನಿ ಅಷ್ಟೇ. ನಾನು ಇದು ಪರಿಪೂರ್ಣವಾಗಿ ನಾನು ಕಲಿತಿಲ್ಲ. ಯಾಕಂದರೆ ಕಲಿಯೋದು ತುಂಬ ಐತೆ. ಹಂಗಾಗಿ ಸುಮ್ಮನೆ ಏನೋ ವೀಡಿಯೋ ಮಾಡ್ತೀವಿ, ಹಾಕ್ತಿರ್ತೀವಿ ಅಷ್ಟು ಬಿಟ್ಟರೆ ಅದ್ರಾಗಿಂದ ನಾನು ಏನು ಎತ್ತಂತ ಅವೆಲ್ಲ ಗೊತ್ತಿಲ್ಲ. ಬಟ್ ನನಗೆ ರೂಲ್ಸ್ ಪ್ರಕಾರನೇ ಮಾಡೋದು. ಯಾವುದನ್ನು ನಾವು ರೂಲ್ಸ್ ಮೀರಿ ಮಾಡಲ್ಲ. ಆದ್ರೂ ಒಂದೊಂದು ವೀಡಿಯೋಗಳು ಓಡಲ್ಲ. ಅದು ನನಗೆ ನೆನ್ನೆ ಉಡುಸ್ಲಮ್ಮನ ದೇವಸ್ಥಾನ ಅಂತವ ನಿಜವಾಗ್ಲೂ ದೇವಸ್ಥಾನಗಳ ಹತ್ರ ವೀಡಿಯೋಗಳು ಮಾಡಿದ್ರೆ ಒಂದೊಂದು ವೀಡಿಯೋ ಓಡುತ್ತೆ, ಒಂದೊಂದು ವೀಡಿಯೋ ಓಡಲ್ಲ. ತುಂಬ ಬೇಜಾರಾಗುತ್ತಪ್ಪ ನಿಜವಾಗ್ಲೂ. ಯಾಕೆ ಗೊತ್ತಾ, ನಾವು ಹೋಗಿ ಅಲ್ಲೆಲ್ಲ ನಾವು ತುಮಕೂರಿಂದ ಶಿರಾಕ್ಕೆ ಹೋಗಿ, ಶಿರಾದಿಂದ ಆಚೆ ಹೋಗಿ ವೀಡಿಯೋ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದೇನಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಅದು. ನಾನು ವೀಡಿಯೋ ಮಾಡಿ ಹಾಕಿರೋದು. ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ. ಯಾಕಪ್ಪ ಅಂದರೆ ನಾವು ಅಲ್ಲಿಂದ ಬಂದು ಅದೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ನೋಡಿ ವೀಡಿಯೋನ ಸಪೋರ್ಟ್ ಮಾಡಿ. ಯಾಕಂದರೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದಲೇ ನಾನು ಇವತ್ತಿಷ್ಟು ವೀಡಿಯೋಗಳ್ನ ಮಾಡೋಕ್ಕಾಗಿರೋದು. ಯಾಕಂದರೆ ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ಮಾಡಿದ್ದೀನಿ. ನೋಡಿ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನೂ ಅಷ್ಟೇ, ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ವೀಡಿಯೋ ಶೇರ್ ಮಾಡಿ. ನನ್ನ ವೀಡಿಯೋಕ್ಕೊಂದು ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಆಶೀರ್ವಾದ ನಮಗಿರಲೇಬೇಕು. ಯಾಕಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರು ನನಗೆ ಎಷ್ಟು ಒಂದು ಸಪೋರ್ಟ್ ಮಾಡವ್ರೆ. ಮತ್ತು ನನ್ನ ಸಬ್ಸ್ಕ್ರೈಬರ್ಗೆಲ್ಲ ನಾನು ಒಂದು ಒಳ್ಳೊಳ್ಳೆ ವೀಡಿಯೋ ಕೊಡಬೇಕು, ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ನಲ್ಲ, ಉಪ್ಪಿಟ್ಟಿಗೆಲ್ಲ ಹಾಕಿದ್ನಲ್ಲ, ಅದೆಲ್ಲ ಫ್ರೈ ಮಾಡೋದಕ್ಕೆ ನೀರು ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಮಳ್ಳಿಸ್ಕೊಂಡು ಹಂಗೆ ರವೆ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಹೆಸ್ರು ಹೇಳ್ತಾರೆ, ಏನು ಉಪ್ಪು ಅಂತಲೇ ಏನೋ ಅಂತಾರೆ, ನನಗೆ ಸರಿ ಗೊತ್ತಿಲ್ಲ ಅದು. ನಾವು ಉಪ್ಪಿಟ್ಟು ಅಂತಲೇ ಅನ್ನೋದು. ಕಾಂಕ್ರೀಟು ಅಂತೀವಿ, ಉಪ್ಪಿಟ್ಟು ಅಂತೀವಿ. ಅವ್ರು ಇನ್ನೊಂದು ಭಾಷೆ ಏನೋ ಬಳಸ್ತಾರೆ ಇದಕ್ಕೆ. 3 ಹೆಸ್ರು ನೋಡಿ, ಉಪ್ಪಿಟ್ಟಿಗೆ 3 ಹೆಸ್ರು ಕೊಟ್ಟವ್ರೆ. ನನ್ನ ಫೋನಲ್ಲಿ ಯಾವುದೋ ಫೋನ್ ಬೇರೆ ಬರ್ತಾಯಿದೆ, ಆದರೂ ರಿಸೀವ್ ಮಾಡಲ್ಲ. ಯಾಕಂದರೆ ವೀಡಿಯೋ ಮಾಡ್ಬೇಕಾದ್ರೆ ನಾನು ಯಾವುದೇ ಫೋನ್ ಬಂದರೂ ರಿಸೀವ್ ಮಾಡೋಕ್ಕೆ ಹೋಗಲ್ಲ. ಅದಲ್ಲೇ ಇರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಅಂತ ಇಂಪಾರ್ಟೆಂಟ್ ಏನಲ್ಲ ವೀಡಿಯೋಗಿಂತ ಇಂಪಾರ್ಟೆಂಟ್ ಅಲ್ಲ ಫೋನ್ಗಳು. ಹಂಗಾಗಿ ನಾನು ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಫೋನ್ಗಳ್ನ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ.
ಒಂದೊಂದು ಮನೇಲಿ ಉಪ್ಪಿಟ್ಟುಗಳೇ ತಿನ್ನೋದಿಲ್ಲ ನಿಜವಾಗ್ಲೂ. ಮಕ್ಳುಗಳು ಒಬ್ಬೊಬ್ರು ಹೇಳ್ತಾರೆ ನೋಡಬೇಕು, ನಮ್ಮ ಅಕ್ಕ ತಂಗಿದಿರು ಹೆಣ್ಮಕ್ಳುಗಳು ಹೇಳ್ತಾರೆ, ಅಂದರೆ ನಮ್ಮ ಒಂದು ಹೊರ್ಗಡೆ ಓಡಾಡೋ ಅಂಥ ಜನಗಳು, ಅವ್ರನ್ನೂ ನಾನು ಅಕ್ಕ ತಂಗಿದಿರು ಅಂತಲೇ ಕರಿತೀನಿ ಹೆಣ್ಮಕ್ಳನ್ನ. ಅವ್ರ ಮಕ್ಳುಗಳು ಅವರೆಲ್ಲ ಹೇಳ್ತಾರೆ ನೋಡಬೇಕು, ಅಯ್ಯೋ ನಮ್ಮ ಮನೆಯವ್ರು ಇವತ್ತು ಉಪ್ಪಿಟ್ಟೇ ತಿನ್ನಲಿಲ್ಲ, ನನ್ನ ಮಕ್ಳು ಉಪ್ಪಿಟ್ಟು ತಿನ್ನಲಿಲ್ಲ ಅಂತಿರ್ತಾರೆ. ನಿಜವಾಗ್ಲೂ ಉಪ್ಪಿಟ್ಟಿಗೂ ಮತ್ತು ಮಕ್ಳುಗಳ್ಗೂ ಏನು ಸಂಬಂಧ? ನಿಜವಾಗ್ಲೂ ನಾವು ತಿಂತಾಯಿದ್ವಿ ಚೆನ್ನಾಗಿ ಉಪ್ಪಿಟ್ಟು. ಇವಾಗ ನಮಗೂ ಒಂದೊಂದ್ಸಲ ಅನಿಸುತ್ತೆ ಯಾರಪ್ಪ ತಿಂತಾರೆ, ಅಂದರೆ ಬೆಳಗ್ಗೆ ಟೈಮ್ ತಿಂದರೆ ಜಾಸ್ತಿ ನೀರು ಕುಡಿಬೇಕು, ರಾತ್ರಿ ಹೊತ್ನಾಗಾದರೆ ನೀರು ಕುಡಿಯೋಕ್ಕೇನು ಅನಿಸಲ್ಲ, ಎದ್ದು ಮಲಗಿಬಿಟ್ಟಿರ್ತೀವಲ್ಲ, ಹಂಗಾಗಿ ನೈಟೇ ತಿನ್ನಬೇಕು ಉಪ್ಪಿಟ್ಟು. ನೈಟ್ ತಿಂದರೆ ನೀರು ಜಾಸ್ತಿ ಎಳೆಯಲ್ಲ ಇದು. ಬೆಳಗ್ಗೆ ಟೈಮ್ ಏನಾದರೂ ತಿಂದ್ವಿ ಅಂದರೆ ಜಾಸ್ತಿ ನೀರು ಎಳೆಯುತ್ತಿದ್ದು. ಹಾಗಾಗಿ ಇನ್ನೊಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ಎಲ್ಲ ಇದಾಗಬೇಕು ಉಪ್ಪಿಟ್ಟು ಎಲ್ಲ. ನೀರು ಸ್ವಲ್ಪ ನೋಡ್ಕೊಂಡೇ ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ ಒಂದು ದಿನ ನಾನು ಉಪ್ಪಿಟ್ಟು ಮಾಡಿದ್ದೆ, ಯಾಕೋ ಸ್ವಲ್ಪ ಎಲ್ಲ ಜಾಸ್ತಿ ಇದಾಗ್ಬಿಟ್ಟಿತ್ತು ಉಪ್ಪಿಟ್ಟು. ಹಂಗಾಗಿ ಸ್ವಲ್ಪ ಇವತ್ತು ನೋಡ್ಕೊಂಡೇ ಮಾಡಿದ್ದೀನಿ. ಒಂದು ಸ್ವಲ್ಪ ಹುಡಿ ಥರನೇ ಚೆನ್ನಾಗೈತೆ ನೋಡಿ. ಇದು ಕಡಲೆಬೇಳೆ ನಾನು ಏನೂ ಹಾಕಿಲ್ಲ, ಇಷ್ಟೇ ಹಾಕಿರೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಧನ್ಯವಾದ.